ಉಂಡಿ ಓಪನ್ ಮಾಡಿದಾರಾ? ಉಂಡಿ ಓಪನ್ ಆಗಿದೆ. ಅಲ್ಲ, ರಾತ್ರಿ ಶಬ್ದ ಗಿಬ್ದ ಆ ಥರ ಏನು ಇಲ್ಲ ಮೇಡಮ್, ಗಾಡಿ ಈ ಕಡೆ ಇದೆ, ಇಲ್ಲಾಂದ್ರೆ ಮನೆ ಕೇಳಿಸಲ್ಲ. ರೋಡ್ ಆ ಕಡೆ ಮೇಡಮ್, ಅವ್ರ ಮನೆಗೆ ಕೇಳಿಸಲ್ಲ ಅವಾಗ. ಗಾಡಿ ಈ ಕಡೆ ಇದೆ. ಸ್ವಾಮಿ ದೇವಸ್ಥಾನ ಚಿಕ್ಕದಾಸರಲ್ಲಿ ಕಳ್ತನ ಆಗಿದೆ ಅಂತ ಮಾಹಿತಿ ಬಂದಿದೆ ನಮಗೆ. ಸೊ ಬಾಗಿಲು ಹೊಡೆದಾಕ್ಬಿಟ್ಟು ಹುಂಡಿಯಲ್ಲಿ ಏನಿದೆ ದುಡ್ಡೆಲ್ಲ ಕಳ್ತನ ಮಾಡಿದ್ದಾರೆ. ಸೊ ಅದರಲ್ಲಿ ನಾವೇನಿದೆ ಪೊಲೀಸ್ ಅವ್ರಿಗೆ ಇವಾಗ ಜವಾಬ್ದಾರಿ ವಹಿಸಿದ್ದೀವಿ. ಸೊ ತನಿಖೆ ಮಾಡಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಏನಿದೆ ವಿಧಿಸ್ತೀವಿ ನಾವು. ಮತ್ತು ಇದೇ ರೀತಿ ಯಾವುದು ಬೇರೆ ಮುಜರಾಯಿ ದೇವಸ್ಥಾನ ಆಗಲಿ ಯಾವುದೇ ಪ್ರೈವೇಟ್ ದೇವಸ್ಥಾನ ಆಗಲಿ, ದೇವಸ್ಥಾನದಲ್ಲಿ ಈ ಥರ ಯಾರು ಉಂಡಿ ಕಳ್ತನ ಆಗಲಿ ಬೇರೆ ಥರ ಯಾರೇ ಕೃತ್ಯಗಳು ನಡೆಸಿದ್ರು ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ, ಪೊಲೀಸವ್ರ ಕಡೆಯಿಂದ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಮತ್ತು ಈ ಥರದ್ದು ಯಾರೇ ಮಾಡೋಕ್ಕೆ ಮುಂಚೆ, ದೇವಸ್ಥಾನಗಳಲ್ಲಿ ಈ ಥರ ಮಾಡೋಕ್ಕೆ ಮುಂಚೆ ಇನ್ನೊಂದು ಸಲ ಯಾರು ಈ ಥರ ಮಾಡಬಾರ್ದು ಆ ಥರ ಒಂದು ಆ್ಯಕ್ಷನ್ ಏನಿದೆ ತೊಗೊತೀವಿ ಈ ಥರ. ಸೊ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ನಮ್ಮ ತಾಲೂಕಲ್ಲಿ 214 ಮುಜರಾಯಿ ದೇವಸ್ಥಾನಗಳಿದೆ. ಸೊ ಅದರದ್ದು ಭದ್ರತೆ ಮತ್ತು ಸುವ್ಯವಸ್ಥತೆ ಕಾಪಾಡೋದಕ್ಕೆ ನಮ್ಮ ಕಡೆಯಿಂದ ಏನು ಕ್ರಮ ವಹಿಸಬೇಕು, CCTV ಕ್ಯಾಮ್ರಾ ಅಳವಡಿಕೆ ಆಗಲಿ, ಮತ್ತು ಏನು ನಮ್ಮ ಕಡೆಯಿಂದ ನೆಕ್ಸ್ಟು ಪ್ರಿಕಾಷನರಿ ಮೆಜರ್ಸ್ ನಾವೇನು ತೊಗೋಬೇಕು ಅದನ್ನು ನಾವಿನ್ನು ಮುಂದೆ ಕ್ರಮ ಕೈಗೊಳ್ತೀವಿ. ಮೇಡಮ್, ಇದೇ ದೇವಸ್ಥಾನದಲ್ಲಿ ನಾಗೇಶ್ವರ ಆಗಿದೆ ಅಂತ ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಮೇಡಮ್? ಅದೇ ಅದೊಂದು 5 to 6 years ಬ್ಯಾಕ್ ಆಗಿತ್ತು ಅಂತ ಹೇಳಿದ್ವಿ. ನಾವೀಗ CCTVದು ಏನಿದೆ ಕನೆಕ್ಷನ್ ಒಂದು ಕೊಟ್ಬಿಟ್ಟು ಮಾಡಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಕೋತಿಗಳು ಕಾಟ ಇರೋದ್ರಿಂದ ಏನಿದೆ ಕೇಬಲ್ ವೈರಿಂಗ್ ಎಲ್ಲ ಸ್ವಲ್ಪ ಕಟ್ ಆಗಿದೆ. ಸೊ CCTVದು, ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಆಗಿ ಆ ಥರ ಏನು ಸಿಸ್ಟಮ್ ನಾವು ಅಳವಡಿಸ್ಬೋದು ನೋಡ್ಬಿಟ್ಟು ನಾವೊಂದು ಬೆಟರ್ ಪ್ರಿಕಾಷನರಿ ಮೆಷರ್ಸ್ನ ಒಂದು ಅಳವಡಿಸೋಕ್ಕೆ ಕ್ರಮ ವಹಿಸ್ತೀವಿ.